ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಫೈನಲ್ದು. ಅದು ಯಾರು ವಿನ್ನರ್ಗೆ ಎಷ್ಟು ವೋಟಿಂಗ್ ಬಂದಿದೆ ಅಂತ. ಲಾಸ್ಟ್ ಸೀಸನ್ ನೀವೆಲ್ಲರೂ ನೋಡಿರ್ಬೋದು, ಹನುಮಂತ್ ಅವ್ರಿಗೆ ಎಷ್ಟು ವೋಟಿಂಗ್ ಬಂದಿರೋದು ಅಂತ. ಹೋದ ವರ್ಷ ಹನುಮಂತ್ ಅವ್ರಿಗೆ 5 ಕೋಟಿ ವೋಟಿಂಗ್ ಕೂಡ ಬಂದಿತ್ತು. ಅದು ಆ ಸೀಸನ್ಗೆ ವೋಟಿಂಗ್ ಜಾಸ್ತಿ ಅಂತಲೇ ಹೇಳ್ಬೋದು. ಆದರೆ ಈ ಸೀಸನ್ಗೆ ಎಷ್ಟು ಹೈಪ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅವರು ಫಸ್ಟು ವಿನ್ನರ್ಗೆ ಎಷ್ಟು ವೋಟಿಂಗ್ ಬಂದಿದೆ ಅಂತ ರಿವೀಲ್ ಮಾಡಿದ್ದಾರೆ. ಅದು ಅಷ್ಟಿಷ್ಟಲ್ಲ ಗೈಸ್, 37 ಕ್ರೋರ್ಸ್, ಮೋರ್ ದೆನ್ 37 ಕ್ರೋರ್ಸ್ ಫಸ್ಟು ವಿನ್ನರ್ಗೆ ಬಂದಿರೋ ಅಂಥ ವೋಟಿಂಗು. ಅದು ಯಾಕೆ ಅಂತ ಕೇಳಿದ್ರೆ, ಈ ಸೀಸನ್ ಪೂರ್ತಿ ನೀವು ನೋಡ್ಕೊಂಬರ್ಬೋದು ಯಾವ ರೀತಿ ಒಂದು ಚಾನಲ್ಲು ಅಷ್ಟು ವರ್ಷಗಳಿಂದ ನಂಬರ್ 1 ಪೊಸಿಷನ್ ಇಲ್ಲದೇ ಇರೋವಂಥ ಚಾನಲ್ಲು ಬಿಗ್ ಬಾಸ್ ಶೋ ಅನ್ನೋದೊಂದು ಬಂದ ಮೇಲೆ ಚಾನಲಲ್ಲಿ ನಂಬರ್ 1 ಚಾನಲ್ ಆಗಿ ಬಂದಿದೆ. ಹಾಗಾಗಿ ಈ ಸೀಸನ್ನ ಕ್ರೇಜು ನೀವು ಅರ್ಥ ಮಾಡ್ಕೋಬೋದು. ಯಾಕೆ ಅಂದರೆ ಸೀಸನ್ ಕಂಟೆಸ್ಟೆಂಟ್ ಕೂಡ ಅಷ್ಟೇ ಸಖತ್ತಾಗಿ ಪ್ರಾಮುಖ್ಯತೆಯನ್ನು ಬಿಗ್ ಬಾಸ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಪರ್ಫಾರ್ಮೆನ್ಸ್ ಕೂಡ ಮಾಡಿರೋದ್ರಿಂದ ಈ ಸೀಸನ್ ಸಖತ್ ಹೈಪ್ ಕ್ರಿಯೇಟ್ ಆಗಿದೆ ಬಿಗ್ ಬಾಸ್ಗೆ. ಸೀಸನ್ 12ಅಲ್ಲಿ 37 ಕ್ರೋರ್ಸ್ ವೋಟಿಂಗ್ ಬಂದಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ವಿನ್ ಆಗ್ತಾರೆ ಅಂತ ಇನ್ನೂ ಹೇಳೋಕ್ಕಾಗ್ತಿಲ್ಲ. ಅದನ್ನು ಫಸ್ಟ್ ವಿನ್ನರ್ಗೂ ಮತ್ತು ಫಸ್ಟ್ ರನ್ನರ್ ಅಪ್ಗೂ ಸಖತ್ ಕಾಂಪಿಟೇಷನ್ ಇದೆ ಅಂತಲೇ ಹೇಳಿರ್ಬೋದು. ಹಾಗೆ ಇಬ್ಬರಿಗೂ ಜಾಸ್ತಿ ಅಂತರ ಇಲ್ಲ ಅಂತಲೇ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಪ್ರೋಮೋದಲ್ಲಿ. ಹಾಗಾಗಿ ಈ ಸೀಸನ್ ಸಖತ್ತಾಗಿ ಹೋಗ್ತಾಯಿದೆ ಅಂತಲೇ ಹೇಳ್ಬೋದು. ಇನ್ನು ನಾಳೆ ಅಷ್ಟರಲ್ಲಿ ಯಾರು ವಿನ್ನರು ಯಾರು ರನ್ನರ್ ಅಂತಲೇ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.